ಬಸವಲಿಂಗಪ್ಪ ಅವರ ಒಂದು ಕರ್ನಾಟಕಕ್ಕೆ ಕೊಟ್ಟಂಥ ಕೊಡುಗೆ ಭಾಳಷ್ಟು ಒಂದು ಸಾಮಾಜಿಕವಾಗಿ ಭಾಳಷ್ಟು ಪರಿವರ್ತನೆ ಬಂದಿದೆ. ದಲಿತ ಸಾಹಿತ್ಯ ಅನ್ನುವಂಥದ್ದನ್ನು 50 ವರ್ಷ ಆಗಿದೆ ಅನ್ನುವಂಥ ಒಂದು ಎಲ್ಲರೂ ಹೇಳಿದ್ದಾರೆ. ನಾವು ಅದನ್ನು ಆಚರಣೆ ಮಾಡ್ತಾಯಿದ್ದೀವಿ. ನಮ್ಮ ಈ ಕಾರ್ಯಕ್ರಮ ದಿಕ್ಸೂಚಿ ಭಾಷಣದಲ್ಲಿ ಅವರು ಹೇಳುವಾಗೆ ಈ ದಲಿತ ಸಾಹಿತ್ಯ ಅನ್ನುವಂಥದ್ದು ತುಂಬ 11ನೇ ಶತಮಾನ 12ನೇ ಶತಮಾನ ಆ ಟೈಮಿನಿಂದ ಇದೆ ಅನ್ನುವಂಥದ್ದು. ಬೇರೆ ಬೇರೆ ಶತಮಾನದಲ್ಲಿ ಬೇರೆ ಬೇರೆ ಚಳವಳಿಗಳಾಗಿರುತ್ತೆ. ಏನಂದರೆ ನಮಗೆ ಅಕ್ಷರ ಬಂದಿರೋದೇ ಈ ನಡುವೆ ಅಲ್ವಾ. ನಮಗೆ ಇಂಡಿಪೆಂಡೆನ್ಸ್ ಬಂದ ಮೇಲೆ ನಮಗೆ ಅಕ್ಷರ ಬಂದಿರುವಂಥದ್ದು. ಹಾಗಾಗಿ ಅದು ಏನು ಡಾಕ್ಯುಮೆಂಟೇಷನ್ನು ಆಗಿರುವಂಥ ಸಾಧ್ಯತೆ ಕಡಿಮೆ. ನಾವು ಈಗ ಏನು ನೋಡ್ತಾ ಇದ್ದೀವಿ, ಈಗ ಅದೆಲ್ಲ ಡಾಕ್ಯುಮೆಂಟೇಷನ್ ಆಗ್ತಾಯಿದೆ. ನಮ್ಮ 11ನೇ ಶತಮಾನದಲ್ಲಿ ಮಾದರ ಚೆನ್ನಯ್ಯ ಅವರ ಬಗ್ಗೆ ಹೇಳಿದರು. ಭಾಳಷ್ಟು ಈ ಒಂದು ಏನು ಈ ದಲಿತರ ಅಸಮಾನತೆ, ಶೋಷಣೆ, ಅವರ ಜೀವನ, ಅವರ ಒಂದು ಇದನ್ನು ಈ ಒಂದು ಸಾಹಿತ್ಯದ ಮೂಲಕ, ಕತೆ ಕಾವ್ಯಗಳ ಮೂಲಕ, ಹಾಡುಗಳ ಮೂಲಕ ಅದನ್ನು ಜನರಿಗೆ ಮುಟ್ಟಿಸುವಂಥ ಒಂದು ಕೆಲಸವನ್ನು, ಸಂಘಟಿಸುವಂಥ ಕೆಲಸವನ್ನು ಬೇರೆ ಬೇರೆ ಶತಮಾನದಲ್ಲೂ ಆಗ್ತಾಯಿದೆ. ಹಾಗಾಗಿ ನಾವು ಏನು ಈ 3 ದಿನ ಈ ಕಾರ್ಯಾಗಾರ ನಾವು ಏನು ಮಾಡ್ತಾಯಿದ್ದೀವಿ ನಾವು ವಿಶ್ವವಿದ್ಯಾಲಯದಲ್ಲಿ, ಇದು ನಮ್ಮ ಕಡೆಯ ಶೋಷಿತ ಸಮುದಾಯದಲ್ಲಿ ವಾಸ ಮಾಡುವ ಕಡೆಯರ ಅವರ ಜೀವನದಲ್ಲಿ ಪರಿವರ್ತನೆ ಆಗಬೇಕನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು. ಇನ್ನೂ ಭಾಳಷ್ಟು ಬಡತನ ಇದೆ. ಇನ್ನೂ ಭಾಳಷ್ಟು ಜನಗೆ ಅವರಿಗೆ ಮನೆ ವಾಸ ಮಾಡಲಿಕ್ಕೆ ಸರಿಯಾದ ಒಂದು ವ್ಯವಸ್ಥಿತವಾದ ಮನೆಗಳಿಲ್ಲ. ಶಿಕ್ಷಣದಿಂದ ವಂಚಿತರಾಗಿರ್ತಾರೆ. ಅವ್ರನ್ನ ಒಂದು ಮೈನ್ ಸ್ಟ್ರೀಮಿಗೆ ತರುವಂಥ ಕೆಲಸದಲ್ಲಿ ನಾವು ವಿಶ್ವವಿದ್ಯಾಲಯಗಳು, ಕನ್ನಡ ಸಾಹಿತ್ಯ ನಾವೆಲ್ಲ ಒಟ್ಟಿಗೂಡಿ ಆ ಕೆಲಸ ಮಾಡಿದರೆ ನಮ್ಮ ದೇಶ ಒಂದು ಏನು ಡೆವಲಪ್ಡ್ ಕಂಟ್ರಿಯಾಗಿ ಮಾಡಲಿಕ್ಕಾಗತ್ತೆ. ಆ ಒಂದು ದಿಕ್ಕಿನಲ್ಲಿ ನೀವು ಎಲ್ಲರೂ ಕೆಲಸ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಉದ್ದೇಶ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾಗೆ ನಾವು ಇತಿಹಾಸವನ್ನು ನಾವು ತಿಳ್ಕೊಳ್ದೆ ಹೋದರೆ ನಾವು ಇತಿಹಾಸವನ್ನು ನಿರ್ಮಿಸಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಗೆ ಬಂದಿದ್ದೀನಿ, ನಾನು ಎಲ್ಲಿ ಹುಟ್ಟಿದ್ದೀನಿ, ಯಾವ ಊರಲ್ಲಿ ಹುಟ್ಟಿದ್ದೀನಿ, ನನ್ನ ಒಂದು ಚೈಲ್ಡ್ಹುಡ್ ಹೇಗಿತ್ತು, ನಾನು ಹೇಗೆ ಬಂದೆ, ನಾನು ಹೇಗೆ ಬೇರೆ ಬೇರೆ ಒಂದು ಟೀಚರ್ ಆಗಿರ್ಬೋದು, ಬೇರೆ ಬೇರೆ ಪ್ರೊಫೆಸರ್ ಆಗಿರ್ಬೋದು, ನಾವು ನಮ್ಮ ಚರಿತ್ರೆ, ನಮ್ಮ ಮೂಲ, ನಮ್ಮ ಅದನ್ನು ನಾವು ನೆನೆಸ್ಕೊಳ್ಳದೆ ಹೋದರೆ ನಾವು ಏನೂ ಸೃಷ್ಟಿ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ನಾವು ಏನು ಬದಲಾವಣೆಗಳನ್ನು ಈಗ ನಾವು ನೋಡ್ತಾ ಇದ್ದೀವಿ. ಈಗ ಎಲ್ಲ ಹಿರಿಯರು, ಸಾಹಿತಿಗಳು, ನಮ್ಮ ಹರೀಶ್ರವರು ಎಲ್ಲರೂ ನಾವು ಎಲ್ಲ ಇಲ್ಲಿ ಮಾತಾಡ್ತಾ ಇದ್ದೀವಲ್ಲ, ನಮಗೆಲ್ಲ ನಾವು ಯಾಕೆ ಮಾತಾಡ್ತಾ ಇದ್ದೀವಿ, ನಮಗೆ ಸಿಕ್ಕಿರುವ ಶಿಕ್ಷಣದಿಂದ, ನಮಗೆ ಸಿಕ್ಕಿರುವ ಅರಿವಿನಿಂದ ನಾವು ಮಾತಾಡ್ತಾ ಇದ್ದೀವಿ. ಇನ್ನು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಶಿಕ್ಷಣದಿಂದ ವಂಚಿತರಾದವರು ಈ ನಾಡಿನಲ್ಲಿದ್ದಾರೆ. ನಾವು ಅವರ ಬಗ್ಗೆ ಗಮನ ಹರಿಸ್ಬೇಕು. ನಾನು ಯಾವಾಗಲೂ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ನಮ್ಮ ವಿಶ್ವವಿದ್ಯಾಲಯದ ನಮ್ಮ ಆದ್ಯ ಕರ್ತವ್ಯ ನಾವು ಸ್ಟೂಡೆಂಟ್ ಸೆಂಟ್ರಿಕ್ ಆಗಿರಬೇಕು. ಪ್ರತಿಯೊಂದು ಅಭಿವೃದ್ಧಿ ಬಗ್ಗೆ ನಮ್ಮ ಗಮನ ಇರಬೇಕು. ನಮ್ಮ ಒಂದು ರಾಷ್ಟ್ರ ನಿರ್ಮಾಣ ಮಾಡುವಂಥ ಕೆಲಸದಲ್ಲಿರುವಂಥವ್ರು ವಿಶ್ವವಿದ್ಯಾಲಯ ಆಗಿರ್ಬೋದು, ಒಂದು ಎನಿ ಇನ್ಸ್ಟಿಟ್ಯೂಷನ್, ಶಿಕ್ಷಣ ಸಂಸ್ಥೆ, ನಮ್ಮ ಪ್ರತಿಯೊಂದು ಮಗುವಿನ ಮೇಲೂ ನಮಗೆ ಅವರ ಅಭಿವೃದ್ಧಿ ಮೇಲೆ ಅದ್ರ ಮೇಲೆ ನಾವು ಗಮನ ಹರಿಸ್ಬೇಕು. ಅದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ. ಈ ಒಂದು ದಲಿತ ಸಾಹಿತ್ಯ ಇದೆಲ್ಲ ಬಂದಾಗ ನಮ್ಮ ವಿಶ್ವವಿದ್ಯಾಲಯಕ್ಕೆ ನಮಗೆ ನೆನಪಾಗಿರುವಂಥದ್ದು ನಮ್ಮ ಪ್ರೊಫೆಸರ್ ಆಗಿರುವಂಥವರು ಪ್ರೊಫೆಸರ್ ಸಿದ್ಧಲಿಂಗಯ್ಯ ಅವರನ್ನು ನಾವು ಎಲ್ಲರೂ ಮಾತಾಡಬೇಕಿದ್ರೆ ಎಲ್ಲರೂ ನೆನೆಸ್ಕೊಂಡ್ರು. ನಮ್ಮ ಒಂದು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದ ಒಂದು ಹೆಮ್ಮೆಯ ಒಂದು ಸಾಹಿತಿಗಳು. ಅವರು ಭಾಳಷ್ಟು ಬುಕ್ಸನ್ನು ಬರೆದಿದ್ದಾರೆ. ಊರು ಮತ್ತು ಕೇರಿ ಇಂಥದ್ದೆಲ್ಲ ನಮ್ಮ ವಿದ್ಯಾರ್ಥಿಗಳು ಅದನ್ನು ಓದಿದರೆ ನಮಗೆ ಭಾಳಷ್ಟು ನಮ್ಮ ಆತ್ಮಸ್ಥೈರ್ಯ ಹೆಚ್ಚಾಗತ್ತೆ. ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು
ಅವರು ಹೇಳುವಂಥದ್ದು ಒಂದು ಎಜುಕೇಷನ್ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ದ ಕಲ್ಟಿವೇಷನ್ ಆಫ್ ದಿ ಮೈಂಡ್ ಈಸ್ ದಿ ಅಲ್ಟಿಮೇಟ್ ಗೋಲ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಅಂತ. ನಾವು ಶಿಕ್ಷಣ ನಮ್ಮ ಮೈಂಡನ್ನು ನಾವು ಕಲ್ಟಿವೇಟ್ ಮಾಡದೆ ಹೋದರೆ ನಾವು ಏನು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ದ ಫಿಲಾಸಫಿ ಆಫ್ ಎಜುಕೇಷನ್ ಈಸ್ ಆಲ್ ಅಬೌಟ್ ಲಿಬರ್ಟಿ, equality and fraternity and justice and values among all the blacks and whites of all ಎಲ್ಲ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಎಲ್ಲ ಕಲ್ಲರ್ ಅವರಿಗೂ ಆ ಒಂದು ಶಿಕ್ಷಣವನ್ನು ದೊರಿಬೇಕು. ಆ ಶಿಕ್ಷಣವನ್ನು ದೊರೆತಾಗ ಮಾತ್ರ ಇದೆಲ್ಲ ಇದನ್ನೆಲ್ಲ ನಮಗೆ ಆಟೋಮ್ಯಾಟಿಕ್ಕಾಗಿ ಬರುತ್ತೆ ಅನ್ನುವಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಹಾಗೆ ನಾವು ಭಾಳಷ್ಟು ಜನ ನಾವು ನೆನೆಸ್ಕೊಂಡ್ವಿ. ಬಸವಲಿಂಗಪ್ಪ ಅವರ ಒಂದು ಕರ್ನಾಟಕಕ್ಕೆ ಕೊಟ್ಟಂಥ ಕೊಡುಗೆ ಭಾಳಷ್ಟು ಒಂದು ಸಾಮಾಜಿಕವಾಗಿ ಭಾಳಷ್ಟು ಪರಿವರ್ತನೆ ಬಂದಿದೆ. ಹಾಗೂ ಅವರ ಹೇಳಿರುವಂಥ ಒಂದು ನುಡಿ ಬೂಸ ಅನ್ನುವಂಥದ್ರಿಂದ ಭಾಳಷ್ಟು ಸಾಹಿತ್ಯಗಳು ಹುಟ್ಕೊಂಡಿದೆ, ಭಾಳಷ್ಟು ನಾಯಕರು ಹುಟ್ಕೊಂಡ್ರು, ಭಾಳಷ್ಟು ಚಳವಳಿಗಳು ಅದರಿಂದ ಬಂದು ಭಾಳಷ್ಟು ಕುಟುಂಬಕ್ಕೆ ಸಮಾಜಕ್ಕೆ ಅದರಿಂದ ಪ್ರಯೋಜನ ಆಗಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಎಲ್ಲ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ನಮ್ಮ ವಿಶ್ವವಿದ್ಯಾಲಯ ಆಗಿರ್ಬೋದು, ಮೈಸೂರು ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ವರ್ಕ್ ಮಾಡುವಂಥ ಭಾಳಷ್ಟು ಕನ್ನಡ ಪ್ರಾಧ್ಯಾಪಕರು ನಮ್ಮ ಕನ್ನಡ ನಾಡಿಗೆ ಭಾಳಷ್ಟು ಕೊಡುಗೆಯನ್ನು, ಈ ಒಂದು ದಲಿತ ಸಾಹಿತ್ಯಕ್ಕೆ ಚಳವಳಿಗೆ ಭಾಳಷ್ಟು ಕೊಡುಗೆಯನ್ನು ನೀಡಿದ್ದಾರೆ. ನಾನು ಬೇರೆ ಕಡೆ ಓದಿದಾಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಅರವಿಂದ್ ಮಾಲ್ಗತ್ತಿಯವರು, ಹಾಗೆ ಬೇರೆ ಭಾಳಷ್ಟು ಕೊಡುಗೆಯನ್ನು ನೀಡಿದ್ದಾರೆ. ಅವ್ರನ್ನೆಲ್ಲ ನೆನೆಸ್ಕೊಳ್ಳುವಂಥದ್ದು. ಮತ್ತು ನಮ್ಮ ಮೂಲ ಉದ್ದೇಶ ಏನಾಗಿರ್ಬೇಕಂದ್ರೆ, ನಮ್ಮ ಕಡೆಯ ಸಮಾಜದಲ್ಲಿರುವ ಕಡೆಯ ಶೋಷಿತ ವರ್ಗದಲ್ಲಿ ಅವರಿಗೂ ಒಳ್ಳೆಯ ಜೀವನ, ಸಮಾನತೆ, ಶಿಕ್ಷಣ ಸಿಗಬೇಕು. ಆ ಒಂದು ಒಳ್ಳೆಯ ಮೌಲ್ಯಾಧಾರಿತವಾದ ಶಿಕ್ಷಣ ಸಿಕ್ಕಾಗ ಎಲ್ಲ ಪರಿವರ್ತನೆಗಳು ಸಾಧ್ಯ. ಇಂಥ ಒಂದು ಕಾರ್ಯಾಗಾರ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇದೆ. ಒಂದು ಸಾಹಿತ್ಯ ಅಕಾಡೆಮಿ ಕರ್ನಾಟಕ ಸರ್ಕಾರದ ಒಂದು ಭಾಗವಾಗಿ ಒಂದು ವಿಶ್ವವಿದ್ಯಾಲಯ ಅಧ್ಯಯನ ಕೇಂದ್ರದಿಂದ ನಮ್ಮ ಪ್ರೊಫೆಸರ್ ಡಾಮಿನಿಕ್ ಅವರು ಮತ್ತು ಅಧ್ಯಯನ ಕೇಂದ್ರದ ಎಲ್ಲ ಪ್ರಾಧ್ಯಾಪಕ ವರ್ಗದವರು ಎಲ್ಲರೂ ಇಲ್ಲಿದ್ದೀರಿ. ಇದು 3 ದಿನದ ಕಾರ್ಯಾಗಾರ. ಭಾಳಷ್ಟು ಸಾಹಿತಿಗಳು, ಡೆಲಿಗೇಟ್ಸು ರಾಜ್ಯದ ಬೇರೆ ಭಾಗದಿಂದ ಬಂದಿದ್ದೀರಿ. ಈ 3 ದಿನ ಗೋಷ್ಠಿಗಳೇನಿದೆ ಅದನ್ನೆಲ್ಲ ಅಟೆಂಡ್ ಆಗಿ ತಮ್ಮ ಜ್ಞಾನವನ್ನು ಹೆಚ್ಚಿಗೆ ಮಾಡಿಕೊಳ್ಳಿ. ನಾವು ಏನು ಜ್ಞಾನ ಹೆಚ್ಚು ಪಡ್ಕೊಂಡ್ರು ನಮ್ಮಿಂದ ಸಮಾಜಕ್ಕೆ ನಾವು ಒಳ್ಳೇದು ಮಾಡಲಿಕ್ಕಾಗತ್ತೆ. ಆ ದೃಷ್ಟಿಯಿಂದ ನೀವು ಎಲ್ಲರೂ ಯೋಚನೆ ಮಾಡಬೇಕು. ನಮ್ಮ ಮುಕುಂದ್ ಅವರು ಹೇಳಿದರು, ನಾವು ಏನು ಚರ್ಚೆ ಆಗುತ್ತೆ ಅದು ರೈಟಿಂಗ್ಸಲ್ಲಿ ಬುಕ್ಸ್ ರೂಪದಲ್ಲಿ ಬರಬೇಕು ಅಂತ. ನಮ್ಮ ಒಂದು ಪ್ರಸಾರ ರಂಗನೂ ಇದೆ, ತಾವೆಲ್ಲ ಕೊಟ್ಟರೆ ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವು ಪ್ರಿಂಟ್ ಮಾಡಿ ಕೊಡಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ, ಈ ಒಂದು ನೀವು ಎಲ್ಲರೂ ಇದರಲ್ಲಿ 3 ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಇನ್ನಷ್ಟು ಜ್ಞಾನವನ್ನು ಹೆಚ್ಚಿಗೆ ಮಾಡ್ಕೊಳ್ಳೋಣ. ಇದರಿಂದ ನಮ್ಮ ರಾಜ್ಯಕ್ಕೆ, ನಮ್ಮ ಜನತೆಗೆ ನಾವು ಒಳ್ಳೇದು ಮಾಡೋಣ ಅಂತ ಹೇಳ್ತಾ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ.